ಈ ವರ್ಷ ಭಾರತದಲ್ಲಿ ಮಾನ್ಸೂನ್ ಆರಂಭ ನಿರೀಕ್ಷೆಗಳಿಗೆ ವಿರುದ್ಧವಾಗಿದೆ. ಜೂನ್ ತಿಂಗಳ ಅರ್ಧ ಭಾಗ ಕಳೆದ ನಂತರವೂ ದೇಶದ ಹೆಚ್ಚಿನ ಭಾಗಗಳಲ್ಲಿ ಮಳೆ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಹವಾಮಾನ ಇಲಾಖೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಇದುವರೆಗಿನ ಮಾನ್ಸೂನ್ ಮಳೆ ಸಾಮಾನ್ಯಕ್ಕಿಂತ ಸುಮಾರು 40% ಕಡಿಮೆಯಾಗಿದೆ. ಇದು ಕೃಷಿ, ಆಹಾರ ಬೆಳೆಗಳು, ನೀರಿನ ಕೊರತೆ ಮತ್ತು ಆರ್ಥಿಕತೆಗೆ ಪ್ರಮುಖ ಸಂಕೇತವೆಂದು ಪರಿಗಣಿಸಲಾಗಿದೆ. ಈ ವರ್ಷ ಎಲ್ ನಿನೋ ಪ್ರಭಾವ ಕ್ರಮೇಣ ಬಲಗೊಳ್ಳುತ್ತಾ ಇದೆ. ಅದಕ್ಕಾಗಿಯೇ ಮಾನ್ಸೂನ್ನ ವೇಗವು ದುರ್ಬಲವಾಗಿ ಕಾಣುತ್ತೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಜುಲೈ ಮತ್ತು ಆಗಸ್ಟ್ನಲ್ಲಿಯೂ ಅನೇಕ ಪ್ರದೇಶಗಳು ಗಂಭೀರ ಮಳೆಯ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಮುಂದುವರಿಯುವ ಮಾನ್ಸೂನ್ ಭಾರತದ ಅತಿ ದೊಡ್ಡ ವಾರ್ಷಿಕ ಮಳೆಯ ಮೂಲವಾಗಿದೆ. ದೇಶದ ಲಕ್ಷಾಂತರ ರೈತರು ಈ ಮಳೆಯನ್ನೇ ಅವಲಂಬಿಸಿದ್ದಾರೆ. ಇದು ಭತ್ತ, ಸೋಯಾಬೀನ್, ಹತ್ತಿ ಮತ್ತು ಕಬ್ಬಿನಂತಹ ಬೆಳೆಗಳಿಗೆ ಬಿತ್ತನೆಯ ಕಾಲವಾಗಿದೆ. ಆದರೆ ಸಾಕಷ್ಟು ಮಳೆಯಾಗದಿರುವುದು ಹೊಲದ ಚಟುವಟಿಕೆಗಳಿಗೆ ಅಡ್ಡಿಯಾಗಿದೆ. ಅನೇಕ ರಾಜ್ಯಗಳ ರೈತರು ಮೋಡಗಳಿಗಾಗಿ ಕಾಯ್ತಾ ಇದ್ದಾರೆ. ಮಾನ್ಸೂನ್ನ ಆರಂಭಿಕ ದುರ್ಬಲತೆ ಕೃಷಿ ವಲಯಕ್ಕೆ ಕಳವಳಕ್ಕೆ ಕಾರಣವಾಗಿದೆ ಮತ್ತು ಮುಂಬರುವ ವಾರಗಳು ನಿರ್ಣಾಯಕ ಅಂತ ಹವಾಮಾನ ತಜ್ಞರು ನಂಬಿದ್ದಾರೆ. ಅಮೆರಿಕ ಮತ್ತು ಇತರ ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆಗಳ ವಿಜ್ಞಾನಿಗಳು ಈ ವರ್ಷದ ಎಲ್ ನಿನೋ ಹಿಂದಿನ ವರ್ಷಗಳಿಗಿಂತ ಬಲವಾಗಿರಬಹುದು ಎಂದು ಭವಿಷ್ಯ ನುಡಿದಿದ್ದಾರೆ. ಸಾಮಾನ್ಯವಾಗಿ ಎಲ್ ನಿನೋ ಪರಿಸ್ಥಿತಿಗಳು ಉಂಟಾದಾಗ ದಕ್ಷಿಣ ಏಷ್ಯಾದಲ್ಲಿ ಮಳೆ ಕಡಿಮೆ ಆಗುತ್ತೆ. ಪ್ರಸ್ತುತ ಹವಾಮಾನ ಮಾದರಿಗಳು ವಾಯುವ್ಯ ಮತ್ತು ಮಧ್ಯ ಭಾರತದ ಅನೇಕ ಭಾಗಗಳು ಜುಲೈ ಮತ್ತು ಆಗಸ್ಟ್ನಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆಯಾಗಬಹುದು ಎಂದು ಸೂಚಿಸುತ್ತೆ. ಅದಕ್ಕಾಗಿಯೇ ಹವಾಮಾನ ಶಾಸ್ತ್ರಜ್ಞರು ಈ ಸಮಯದಲ್ಲಿ ಯಾವುದೇ ಗಮನಾರ್ಹ ಸುಧಾರಣೆಯನ್ನು ನಿರೀಕ್ಷಿಸ್ತಾ ಇಲ್ಲ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಅಟ್ಮಾಸ್ಫಿಯರಿಕ್ G2ನ ಹಿರಿಯ ಹವಾಮಾನ ಶಾಸ್ತ್ರಜ್ಞ ಟಕಾಹಿಸಾ ನಿಶಿಕಾವಾ ದೇಶದಲ್ಲಿ ಪ್ರಸ್ತುತ ಮಳೆ ಕೊರತೆಯನ್ನು ನೀಗಿಸುವ ಯಾವುದೇ ಬಲವಾದ ಲಕ್ಷಣಗಳಿಲ್ಲ ಅಂತ ಹೇಳ್ತಾರೆ. ಮುಂದಿನ ಕೆಲವು ದಿನಗಳಲ್ಲಿ ಕೆಲವು ಪ್ರದೇಶಗಳಲ್ಲಿ ಮಳೆ ಹೆಚ್ಚಾಗಬಹುದು, ಆದರೆ ಇದನ್ನು ದೇಶಾದ್ಯಂತ ಮಾನ್ಸೂನ್ನ ಸಾಮಾನ್ಯ ಮರಳುವಿಕೆ ಅಂತ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇದರರ್ಥ ಕೆಲವು ಪ್ರದೇಶಗಳು ಪರಿಹಾರವನ್ನು ಅನುಭವಿಸುವುದಾದರೂ ವ್ಯಾಪಕ ಬರಗಾಲದಂತಹ ಪರಿಸ್ಥಿತಿಗಳು ಮುಂದುವರಿಬಹುದು. ದುರ್ಬಲ ಮಾನ್ಸೂನ್ನ ಪರಿಣಾಮ ಕೃಷಿಗೆ ಸೀಮಿತವಾಗಿಲ್ಲ. ನಿರ್ಮಾಣ, ವಿದ್ಯುತ್ ಉತ್ಪಾದನೆ, ನೀರು ಸರಬರಾಜು ಮುಂತಾದ ಕ್ಷೇತ್ರಗಳ ಮೇಲೂ ಪರಿಣಾಮ ಬೀರುತ್ತೆ. ಮುಂಬೈನಲ್ಲಿ ಇತ್ತೀಚಿನ ನೀರಿನ ಬಿಕ್ಕಟ್ಟಿನಿಂದಾಗಿ ನಿರ್ಮಾಣ ಸ್ಥಳಗಳಿಗೆ ನೀರು ಸರಬರಾಜು ಸ್ಥಗಿತಗೊಳಿಸಲಾಗಿದೆ. ಕೈಗಾರಿಕೆಗಳು, ವ್ಯವಹಾರಗಳು ಮತ್ತು ಕ್ರೀಡಾ ಸಂಕೀರ್ಣಗಳಿಗೆ ನೀರು ಸರಬರಾಜು ಕಡಿತಗೊಂಡಿದೆ. ಇದು ಮಾನ್ಸೂನ್ನ ಕೊರತೆಯ ಪರಿಣಾಮ. ಈಗ ನಗರ ಜೀವನದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸುತ್ತೆ ಅಂತ ತೋರುತ್ತೆ. ದೇಶದ ಸೋಯಾಬೀನ್ ಮತ್ತು ಕಡಲೆಕಾಯಿ ಉತ್ಪಾದಿಸುವ ಪ್ರದೇಶಗಳಲ್ಲಿ ತೀವ್ರ ಬರಗಾಲದ ಲಕ್ಷಣಗಳು ಈಗಾಗಲೇ ಗೋಚರಿಸ್ತಾ ಇವೆ. ಜುಲೈನಲ್ಲಿ ಮಳೆ ಸಾಮಾನ್ಯ ಸ್ಥಿತಿಗೆ ಮರಳದಿದ್ದರೆ ಸೋಯಾಬೀನ್ ಬಿತ್ತನೆ ವಿಳಂಬವಾಗಬಹುದು. ಇದು ಬೆಳೆ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ.